ಭಾರತೀಯ ಪರಂಪರೆ ಕೃಷಿಗೆ ಹತ್ತಿರವಾದ್ದು. ಬಹುಶಃ ಇಲ್ಲಿ ಕೂತಿರುವ ಯಾರು ಕೃಷಿಕರಲ್ವೋ ಅವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆಯ್ತು, ಇನ್ನೊಂದು 2 ದಿನದಲ್ಲಿ ನಾವೆಲ್ಲರೂ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಜನವರಿ 1ಕ್ಕೆ. ಹೊಸ ವರ್ಷ ಏನು ಅಂತಂದ್ರೆ ಕ್ಯಾಲೆಂಡರ್ ಮಾತ್ರ ಬದಲಾಗದಟ್ಟೆ. ನೀವು ಪ್ರಕೃತಿಯನ್ನು ನೋಡಿದರೆ ಯಾವ ಬದಲಾವಣೆಯೂ ಇಲ್ಲ. ನಿನ್ನೆ ಏನಿತ್ತೋ, ಕಳೆದ ವಾರ ಏನಿತ್ತೋ, ಹಿಂದಿನ ತಿಂಗಳು ಏನಿತ್ತೋ ಅದೇ ಕಂಟಿನ್ಯೂ ಆಗುತ್ತೆ. ಆದರೆ ನೀವು ಯುಗಾದಿಗೆ ಬನ್ನಿ, ಇಡೀ ಪ್ರಕೃತಿ ಹೊಸತನದಿಂದ ನಳನಳಿಸ್ತಾ ಹೇಳುತ್ತೆ ಇದು ಹೊಸ ವರ್ಷ ಅಂತ. ಹೊಸ ವರ್ಷ ಅದು ಕೃಷಿಕನಿಗೆ ಹರ್ಷ ತರುವಂಥದ್ದು. ಹೀಗಾಗಿ ಭಾರತದಲ್ಲಿ ಹೊಸ ವರ್ಷ ಜನವರಿ 1 ಅದು ಯುಗಾದಿಯ ದಿನ ಹೊಸ ವರ್ಷ ಅಂತ. ಯುಗಾದಿಯ ಹಬ್ಬ ಕೃಷಿಕನಿಗೆ ಸಂಬಂಧಪಟ್ಟಿದ್ದು. ಸಂಕ್ರಾಂತಿ ಯಾರಿಗೆ ಸಂಬಂಧಪಟ್ಟ ಹಬ್ಬ ನನಗೆ ನಿಮಗೆ ಎಷ್ಟೋ ಗೊತ್ತಿಲ್ಲ, ಆದರೆ ಕೃಷಿಕನಿಗೆ ರಾಶಿಯನ್ನ ಹಾಕಿ ಸಂಭ್ರಮಿಸುವಂತ ಹಬ್ಬ. ಅವನು ತನ್ನ ದನಗಳನ್ನು ತೊಳೆದು ಅದನ್ನು ಸಿಂಗರಿಸಿ ಕರ್ಕೊಂಡು ಹೋಗುವಂತ ಹಬ್ಬ. ಎಷ್ಟರ ಮಟ್ಟಿಗೆ ಸಂಬಂಧ ಇದೆ. ನೀವು ಈ ದೇಶದಲ್ಲಿ ಜಾತ್ರೆಗಳನ್ನು ನೋಡಿ, ಯಾರಿಗೋಸ್ಕರ ಜಾತ್ರೆ? ನನಗೆ ಮತ್ತು ನಿಮಗೆ ಅಲ್ಲ. ಆದರೆ ಯಾರಿಗೋಸ್ಕರ ಅಂತಂದ್ರೆ, ತಾನು ಬೆಳೆದಿರುವಂಥ ವಸ್ತುಗಳನ್ನು ಒಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಒಂದಷ್ಟು ಜನರಿಗೆ ಉಪಯೋಗ. ಆದರೆ ಕೃಷಿಕ ತನ್ನ ನಿರಂತರವಾದ ಕೃಷಿ ಕಾರ್ಯದಿಂದ ತನಗೊಂದು ಎಂಟರ್ಟೈನ್ಮೆಂಟಿಗೋಸ್ಕರ ರೂಪಿಸಿಕೊಂಡಿರೋದು ಜಾತ್ರೆ. ಎಲ್ಲವೂ ಅವನ ಸೆಂಟರ್ಡೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.